ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಹುರುಳಿಕೊಪ್ಪಿ ಗ್ರಾಮದ ಹೊರವಲಯದಲ್ಲಿ ರೈತರು ಹಾಕಿರುವ ಗೋವಿನ ಜೋಳ ತೆನೆ ರಾಶಿಗೆ ಬೆಂಕಿ ಬಿದ್ದ ಅವಧಿಯಲ್ಲಿ ಇರುತ್ತೆ. ಹುರುಳಿಕೊಪ್ಪಿ ಗ್ರಾಮದ ಹೊರವಲಯದಲ್ಲಿ ಗದಿಗೆಪ್ಪ ಕಮಡೊಳ್ಳಿ ಇವರ ಪಾಳು ಜಮೀನಿನಲ್ಲಿ ಸುಮಾರು 10 ರಿಂದ 15 ಟ್ರ್ಯಾಕ್ಟರ್ 11 ಜನರ ರೈತರು ಶನಿವಾರ ದಿನದಂದು ದಿನಾಂಕ 20-12-2025 ಈ ದಿನ ಸೋಮವಾರಿಗೆ ಸವಣೂರು ತಾಲೂಕು ಹುರುಳಿಕೊಪ್ಪಿ ಗ್ರಾಮದ ಸರ್ವೆ ನಂಬರ್ 112/5 ಗದಿಗೆಪ್ಪ ಕಮಡೊಳ್ಳಿ ಇವರ ಪಾಳು ಜಮೀನಿನಲ್ಲಿ ಗ್ರಾಮದ ರೈತರು ನಿಂಗಪ್ಪ ಸಂದ್ರಿ, ಯಲ್ಲಪ್ಪ ದಂಡಿನ, ಉಡಚಪ್ಪ ಅಜ್ಜನವರ, ಭೀಮಪ್ಪ ಸಂದ್ರಿ, ಈರಪ್ಪ ಸಿದ್ದಕ್ಕನವರ್, ಕನಕಪ್ಪ ಹರಿಜನ್ ಹಾಗೂ ಇನ್ನು 5 ರಿಂದ 6 ಜನ ರೈತರ 10 ರಿಂದ 15 ಟ್ರ್ಯಾಕ್ಟರ್ನಷ್ಟು 11 ಜನ ರೈತರ ಗೋವಿನ ಜೋಳದ ರಾಶಿಗಳಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 300 ರಿಂದ 400 ಕ್ವಿಂಟಾಲ್ 8 ರಿಂದ 9 ಲಕ್ಷ ರೂಪಾಯಿದಷ್ಟು ಸುಟ್ಟು ನುಕ್ಸಾನ್ ಆಗಿದೆ ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಬೇರೆ ಏನು ಜೀವ ಹಾನಿಯಾಗಿರೋದಿಲ್ಲ. ಸ್ಥಳದಲ್ಲಿ 2 ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸಿದ್ದು, ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿ ಎಸಿ ತಹಸೀಲ್ದಾರ್ ಸವಣೂರ ಪಿಎಸ್ಐ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಇರುತ್ತೆ. ಈ ಕುರಿತು ಸವಣೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಬಾಕಿ ಇದೆ. ಬೆಳವಣಿಗೆ ಮೇಲೆ ನಿಗಾ ವಹಿಸಲಾಗಿದೆ. ಸದ್ಯಕ್ಕೆ ಬೆಂಕಿ ಆಕಸ್ಮಿಕವಾಗಿ ತಗುಲಿದೆ ಅಂತ ತಿಳಿದು ಬಂದಿದ್ದು ಇರುತ್ತೆ. ಸಾರ್ವಜನಿಕರು ಮಾಹಿತಿ ಕೊಟ್ಟಿದ್ರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ರವಿರಾಜ್ ಎಸ್ವಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.